ದಕ್ಷಿಣದಿಂದ ಹಿಡಿದು ಅದು ಕೊನೆಗೆ ಅಂಗಡಿಗಳಲ್ಲಿ ಪ್ಯಾಕೆಟ್ ತಲುಪುವವರೆಗೆ ಇದನ್ನ ಒಂದ್ ಹಾಡಿನ ಮೂಲಕ ಕಲಿಯೋಣವೇ ಬನ್ನಿ ಕೇಳೋಣ. ರೈತರು ಕರೆದ ಹಾಲನ್ನ ಹಳ್ಳಿಯ ಮಿಲ್ಕ್ ಕಲೆಕ್ಷನ್ ಸೆಂಟರ್ಗೆ ಹಾಕ್ತಾರೆ. ಇಲ್ಲಿ ಹಾಲಿನಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ಹಾಲನ್ನ ಟ್ಯಾಂಕ್ಗಳಲ್ಲಿ ತುಂಬಿಸಿ ಕೂಲಿಂಗ್ ಟ್ಯಾಂಕ್ಸ್ಗೆ ಕಳಿಸ್ತಾರೆ. ಈ ಹಂತದಲ್ಲಿ ಬ್ಯಾಕ್ಟೀರಿಯಾ ಬೆಳೆಯದಂತೆ ತಡೆಯಲು ಹಾಲನ್ನು 4 ಡಿಗ್ರಿ ಸೆಲ್ಸಿಯಸ್ಗೆ ತಣ್ಣಗೆ ಮಾಡ್ತಾರೆ. ಅದಾದ್ಮೇಲೆ ಈ ತಣ್ಣಗಾದ ಹಾಲನ್ನ ಟ್ಯಾಂಕರ್ಗೆ ಹಾಕಿ ಡೈರಿ ಪ್ರೊಸೆಸಿಂಗ್ ಸೆಂಟರ್ಗೆ ಕಳಿಸ್ತಾರೆ. ತಕ್ಷಣ ಮತ್ತೊಂದು ಸ್ಯಾಂಪಲ್ ತಗೊಂಡು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾರೆ. ಬ್ಯಾಕ್ಟೀರಿಯಲ್ ಕೌ ಮತ್ತು ಏನಾದ್ರೂ ಅಡಲ್ಟರೇಷನ್ ಆಗಿದ್ಯಾ ಅಂತ ಪರೀಕ್ಷೆ ಮಾಡ್ತಾರೆ. ಈ ಎಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆದ್ರೆ ಮಾತ್ರ ಹಾಲು ಪ್ರೊಸೆಸಿಂಗ್ಗೆ ಹೋಗುತ್ತೆ. ಮೊದಲು ಕ್ಲಾರಿಫೈಯರ್ ಅನ್ನೋ ಒಂದು ಮಷೀನ್ ಹಾಲನ್ನ ಹೈ ಸ್ಪೀಡ್ ನಲ್ಲಿ ತಿರುಗಿಸುತ್ತೆ. ಇದರಿಂದ ಧೂಳು, ಕೂದಲು ಮತ್ತು ಇತರ ಸಣ್ಣ ಇಂಪ್ಯೂರಿಟೀಸ್ ಎಲ್ಲಾನು ತೆಗೆದು ಹಾಕುತ್ತೆ. ಮುಂದೆ ಬರೋದೆ ಅತಿ ಮುಖ್ಯವಾದ ಸ್ಟೇಜ್, ಪಾಶ್ಚರೈಸೇಷನ್. ಈ ಪ್ರೊಸೆಸ್ ನಲ್ಲಿ ಹಾಲನ್ನು 72 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿ ಮಾಡಿ 15 ಸೆಕೆಂಡ್ಗಳ ಕಾಲ ಅದೇ ಟೆಂಪರೇಚರ್ ನಲ್ಲಿ ಇಟ್ಟಾರೆ. ತಕ್ಷಣವೇ ಅದನ್ನ ಮತ್ತೆ 4 ಡಿಗ್ರಿ ಸೆಲ್ಸಿಯಸ್ಗೆ ತಣ್ಣಗಾಗಿಸ್ತಾರೆ. ಈ ಪ್ರೊಸೆಸ್ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ, ಆದರೆ ನ್ಯೂಟ್ರಿಯೆಂಟ್ಸ್ ಗಳನ್ನ ಸುರಕ್ಷಿತವಾಗಿ ಹಾಗೆ ಉಳಿಸುತ್ತೆ. ನಂತರ ಬರೋ ಪ್ರೊಸೆಸ್ಗೆ ಹೋಮೋಜಿನೈಸೇಷನ್ ಅಂತಾರೆ. ಇದರಲ್ಲಿ ಹಾಲನ್ನ ಹೈ ಪ್ರೆಷರ್ ನಲ್ಲಿ ಪಂಪ್ ಮಾಡಿ ಫ್ಯಾಟ್ ಮಾಲಿಕ್ಯೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರೆ. ಇದರಿಂದ ಫ್ಯಾಟ್ ಹಾಲಿನಲ್ಲೆಲ್ಲ ಸಮನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತು ಕ್ರೀಮಿ ಸಪರೇಟ್ ಆಗೋದನ್ನ ತಡೆಯುತ್ತೆ. ಇದರಲ್ಲಿ ಇರೋ ಫ್ಯಾಟ್ ಪ್ರಮಾಣದ ಮೇಲೆ ಹಾಲನ್ನು ವಿಲ್ ಕ್ರೀಮ್ ಮೌಂಡ್ ಅಥವಾ ಡಬಲ್ ಟೋನ್ ಹಾಲು ಅಂತ ಕ್ಲಾಸಿಫೈ ಮಾಡ್ತಾಳು. ಸಂಸ್ಕರಣೆ ಆದ್ಮೇಲೆ ಹಾಲು ಆಟೋಮೇಟೆಡ್ ಚಿಲ್ಲಿಂಗ್ ಮಷೀನ್ಸ್ ಗಳಿಗೆ ಹೋಗುತ್ತೆ. ಒಂದೇ ಸೆಕೆಂಡ್ ಅಲ್ಲಿ ಅದು ಪ್ಯಾಕೆಟ್ ಗಳ ಒಳಗೆ ಫಿಲ್ ಆಗಿ ಸೀಲ್ ಆಗುತ್ತೆ. ಆಮೇಲೆ ಆ ಪ್ಯಾಕೆಟ್ ಗಳನ್ನ ಕೋಲ್ಡ್ ಸ್ಟೋರೇಜ್ ರೂಮ್ ಗಳಲ್ಲಿ ಇಡ್ತಾರೆ. ಹಾಲನ್ನು ರೆಫ್ರಿಜರೇಟೆಡ್ ಟ್ರಕ್ಸ್ ಗಳಲ್ಲಿ ಲೋಡ್ ಮಾಡ್ತಾರೆ ಮತ್ತು ಅಂಗಡಿಗಳಿಗೆ ಹಾಗೂ ನೆಲ್ಕೋಸ್ ಗಳಿಗೆ